ವಾರಿಜಾಸದೆ ಸಕಲ ಶಾಸ್ತ್ರ ವಿಚಾರದುದ್ಭವೇ ವಾರಿಜಾಸದೆ ಸಕಲ ಶಾಸ್ತ್ರ ವಿಚಾರದುದ್ಭವೇ ವಚನ ರಚನೋದ್ಧಾರೆ ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಕಿಯೇ ಶೌರಿ ಸುರಪತಿ ಸಕಲ ಮುನಿಜನ ಸೂರಿಗಳಿಗೆ ಅನುಪಮದ ಯುಗುತಿಗೆ ಶಾರದೆ 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 ನರ್ತಿಸುಗೆ ನಲಿದು ಒಲಿದು ಎನ್ನ ಜಿಹ್ವೆಯಲಿ ಶಾರದೆ 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 ನರ್ತಿಸುಗೆ ನಲಿದೊಲಿದೆನ್ನ ಜಿಹ್ವೆಯಲಿ ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟಂತಹ ಡಾಕ್ಟರ್ ಜ್ಯೋತಿ ಶಂಕರ್ ಅವರಿಗೆ ಧನ್ಯವಾದಗಳು. ಇದೀಗ ಸ್ವಾಗತ ಡಾಕ್ಟರ್ ಜ್ಯೋತಿ ಶಂಕರ್ ಅವರಿಂದ. ಸಭಾ ಸರಸ್ವತಿಗೆ ನಮಸ್ಕಾರ. ಅಭಿಜಾತ ಕನ್ನಡ ಕೇಂದ್ರ ಕರ್ನಾಟಕ ಮೈಸೂರು, ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಇವರ ಸಹಯೋಗದಲ್ಲಿ ಶಾಸ್ತ್ರೀಯ ಕನ್ನಡ ಅಧ್ಯಯನದ ಅಂತಾರಾಷ್ಟ್ರೀಯ ಶಿಬಿರವನ್ನು ಆಯೋಜಿಸಲಾಗಿದೆ. ಅದರ ಉದ್ಘಾಟನಾ ಸಮಾರಂಭಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ನಮ್ಮ ವಿಶ್ವವಿದ್ಯಾನಿಲಯದ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಅವರು ಈ ಕಾರ್ಯಕ್ರಮ ನಡೆಯುವುದಕ್ಕೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟು ಶುಭವನ್ನ ಹಾರೈಸಿದ್ದಾರೆ. ಅನಿವಾರ್ಯ ಕಾರಣಗಳಿಂದಾಗಿ ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಬೇಕೆಂದು ಈ ನಾಡಿನ ಹೆಸರಾಂತ ವಿದ್ವಾಂಸರು ಮತ್ತು ಕನ್ನಡದ ಶಾಸ್ತ್ರೀಯ ಸಂಗತಿಗಳನ್ನ ಚರ್ಚೆ ಮಾಡಬೇಕು ಅಂತ ಹೇಳಿ ಇರುವಂತಹ ಒಂದು ಮಾದರಿಯಲ್ಲಿ ನಡೆದಾಡುವಂತಹ ವಿಶ್ವಕೋಶವಾಗಿ ಇರುವಂತಹ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿ ಅವರನ್ನ ಕೇಳಿಕೊಂಡಾಗ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮ ನಡೆಯಲು ಪೂರ್ಣ ಪ್ರಮಾಣದ ಒತ್ತಾಸೆ, ಬೆಂಬಲ ಮತ್ತು ನಮಗೆ ಬೇಕಾದಂತಹ ಎಲ್ಲ ಅನುಕೂಲಗಳನ್ನ ಒದಗಿಸಿಕೊಟ್ಟಂತಹವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಪ್ರೊಫೆಸರ್ ಕೆ.ಬಿ. ಪ್ರವೀಣ ಅವರು. ಸಾಕಷ್ಟು ಕಾರ್ಯಭಾರದ ಒತ್ತಡಗಳಿದ್ದರು. ಈಗಷ್ಟೇ ಒಂದು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡಿ ನಮ್ಮಲ್ಲಿಗೆ ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮತ್ತೋರ್ವ ಅತಿಥಿಗಳು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಶ್ರೀಯುತ ಟಿ. ಗುರುರಾಜ್ ಅವರು. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮ ನಡೆಯಲು ಪೂರ್ಣ ಪ್ರಮಾಣದಲ್ಲಿ ಕಾರಣಕರ್ತರಾದಂಥವರು ನಮ್ಮೆಲ್ಲರ ಪ್ರೀತಿಯ ಮೇಷ್ಟ್ರು ಪ್ರೊಫೆಸರ್ ಆರ್.ವಿ. ಸುಂದರಂ ಅವರು, ನಮ್ಮೆಲ್ಲ ಆರ್.ವಿ.ಎಸ್. ಸುಂದರಂ ಅವರು. ಮೇಷ್ಟ್ರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಈ ಎಲ್ಲ ಸಂಸ್ಥೆಗಳ ಪರವಾಗಿ ಕೋರ್ತಾ ಇದ್ದೇನೆ. ಬಹಳ ಸಂತೋಷದ ಸಂಗತಿ ಅಂತ ಹೇಳಿ ಅಂದ್ರೆ, ನಾವೆಲ್ಲ ಇಲ್ಲಿ ಆಗಮಿಸಿರುವಂತಹ ಎಲ್ಲ ವಿದ್ವಾಂಸರ ಪುಸ್ತಕಗಳನ್ನ ಓದಿ ಕನ್ನಡವನ್ನ ಕಲಿತವರು.
ನಮ್ಮ ಎದುರುಗಡೆಗೆ ಇರುವಂತಹ ಸಂಸ್ಕೃತದ ಅಪ್ರತಿಮ ವಿದ್ವಾಂಸರಾದ ಡಾಕ್ಟರ್ HV ನಾಗರಾಜರಾವ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ನಮಗೆ ಮತ್ತೆ ಗುರುಗಳ ಸ್ವರೂಪದಲ್ಲೇ ಇರುವಂತಹ ಈರ್ವರು ಹಿರಿಯರು ಪ್ರೊಫೆಸರ್ DK ರಾಜೇಂದ್ರ ಸರ್ ಅವರು ನಮ್ಮ ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದ ನಿರ್ದೇಶಕರು ಕೂಡ ಆಗಿ ಕಾರ್ಯನಿರ್ವಹಿಸಿದವರು. ಅವರಿಗೆ ಸ್ವಾಗತ ಕೋರುತ್ತೇನೆ. ಮತ್ತೆ ಪ್ರೊಫೆಸರ್ NS ತಾರಾನಾಥ್ ಅವರು ಹಳಗನ್ನಡ ಸಾಹಿತ್ಯದ ಮತ್ತೊಂದು ಮೇರು ಶಿಖರ, ಅವರಿಗೆ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ಪ್ರೊಫೆಸರ್ ಕಮಲಾಕ್ಷ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತ. ದಾಸ ಸಾಹಿತ್ಯವನ್ನ ಸಂಪಾದಿಸುವ ಕ್ರಮ ಹೇಗೆ ಅನ್ನುವುದನ್ನ ತಿಳಿಸಿಕೊಟ್ಟಂಥವರು ಹಿರಿಯ ವಿದ್ವಾಂಸರಾದ ಡಾಕ್ಟರ್ TN ನಾಗರತ್ನ ಅವರು. ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇದೇ ರೀತಿಯಲ್ಲಿ ನನ್ನ ಗುರುಗಳು ಆದಂತಹ ಡಾಕ್ಟರ್ ಅಕ್ಕ ಮಹಾದೇವಿಯವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತೇನೆ. ಇದಲ್ಲದೆ ನಾಡಿನ ಹಿರಿಯ ವಿದ್ವಾಂಸರೆಲ್ಲರೂ ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ವಿಶೇಷವಾಗಿ ನನ್ನ ಕನ್ನಡ ವಿಭಾಗದ ಹಿರಿಯ ಅಧ್ಯಾಪಕರಾದಂತಹ ಪ್ರೊಫೆಸರ್ D ನಾಗಣ್ಣ ಸರ್ ಅವರು ಮತ್ತು ಪ್ರೊಫೆಸರ್ ಮಣಿ ಅವರು ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತವನ್ನ ಕೋರ್ತಾ, ಮತ್ತೆ ಇಲ್ಲಿರುವಂತಹ ವಿಶೇಷವಾಗಿ ಶಾಸ್ತ್ರೀಯ ಕನ್ನಡದ ಜೊತೆಗೆ ಸಂಸರ್ಗವನ್ನ ಸ್ಥಾಪಿಸಿಕೊಳ್ಳಲು ಬಂದಿರುವಂತಹ ಎಲ್ಲ ಶಿಬಿರಾರ್ಥಿಗಳಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಿದ್ದೇನೆ. ನಮ್ಮ ಈ ಕಾರ್ಯಕ್ರಮವನ್ನ ಕುರಿತು ಪತ್ರಿಕೆಗಳಲ್ಲಿ ವಿಶೇಷವಾದಂತಹ ಪ್ರಕಟಣೆಯನ್ನ ನೀಡಿ ಮತ್ತು ವರದಿಯನ್ನು ಮಾಡಲು ಬಂದಂತಹ ಎಲ್ಲ ಪತ್ರಿಕಾ ಮಿತ್ರರಿಗೆ ಆತ್ಮೀಯವಾದಂತಹ ಸ್ವಾಗತ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ದೃಶ್ಯ ವಾಹಿನಿಯಿಂದ ನಮ್ಮ ಸಿದ್ದೇಗೌಡರು ಮತ್ತು ಅವರ ತಂಡ ಇಲ್ಲಿಗೆ ಆಗಮಿಸಿದೆ. ಇಡೀ ಕಾರ್ಯಕ್ರಮವನ್ನ ಧ್ವನಿ ಮತ್ತು ದೃಶ್ಯ ಗ್ರಹಣವನ್ನ ಮಾಡಲಿಕ್ಕಾಗಿ ಅವರಿಗೂ ಕೂಡ ಸ್ವಾಗತವನ್ನ ಕೋರುತ್ತಾ, ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿರುವಂತಹ ನಮ್ಮ ವಿಶ್ವವಿದ್ಯಾನಿಲಯದ ಸಿಬ್ಬಂದಿ ವರ್ಗದವರು ಹಾಗೂ ಇಲ್ಲಿನ ಎಲ್ಲ ಆತ್ಮೀಯರಿಗೆ ಸ್ವಾಗತವನ್ನ ಕೋರುತ್ತಾ ಸ್ವಾಗತವನ್ನ ಸಂಪನ್ನಗೊಳಿಸ್ತೇನೆ. ಮುಂದಿನ ಕಾರ್ಯಕ್ರಮ ಉದ್ಘಾಟನೆ. ದಯಮಾಡಿ ವೇದಿಕೆ ಮೇಲಿರುವ ಎಲ್ಲ ಹಿರಿಯರು ಕೂಡ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ನಾನು ಏನು ಮಾತಾಡಬಹುದು, ಎಷ್ಟರ ಮಟ್ಟಿಗೆ ಮಾತನಾಡಬಹುದು ಎನ್ನುವ ವಿಚಾರದಲ್ಲಿ ನಿಮ್ಮ ನಿರೀಕ್ಷೆ ಹೇಗಿರ್ತದೋ ಏನೋ, ನನಗಂತೂ ತುಂಬ ಅನುಮಾನಗಳಿವೆ. ಕಾರಣ ಏನು ಅಂದರೆ, ಮುದ್ರಿತ ಆಹ್ವಾನ ಪತ್ರಿಕೆ ಒಳಗೆ ಅಧ್ಯಕ್ಷ ಭಾಷಣ ಅಂತ ಏನೋ ಹಾಕಿದಾಗ ಕೊನೆಯಲ್ಲಿ ಮಾತಾಡೋದು ಅಂತ ತಾನೇ, ಏನು ಮಾತಾಡಿದ್ರು ಅದು ನಡೆಯುತ್ತೆ ಹಾಗೆ ಅಂತ ನಾನು ಅಂದ್ಕೊಂಡಿದ್ದೆ. ಈಗ ಉದ್ಘಾಟನಾ ಭಾಷಣ ಅಂತ ಹಾಕಿದ್ದೀನಿ. ಕನ್ನಡ ಅಭಿಜಾತ ಅಧ್ಯಯನಗಳ ಸಂಬಂಧದಲ್ಲಿ ಈವರೆಗೆ ಸುಮಾರು 75 ವರ್ಷಗಳ ಒಡನಾಟ ಇಟ್ಕೊಂಡವನು ನಾನು. 1950ರಲ್ಲಿ ಮೈಸೂರು ಮಹಾರಾಜ ಕಾಲೇಜಿನ ಕನ್ನಡ ಆನರ್ಸ್ ವಿಭಾಗಕ್ಕೆ ಸೇರ್ಪಡೆಯಾದ ಮೇಲೆ ದೊಡ್ಡ ದೊಡ್ಡ ಗುರುಗಳು ನಮಗೆ ಕನ್ನಡ ಅಧ್ಯಯನ ಶಾಖೆಗಳ ಪರಿಚಯ ಮಾಡಿಕೊಟ್ರು. ವಿಶೇಷವಾಗಿ ಪ್ರಾಚೀನ ಮಧ್ಯಕಾಲೀನ ಕನ್ನಡ ಸಾಹಿತ್ಯ, ಪ್ರಾಚೀನ ಕನ್ನಡ ವ್ಯಾಕರಣ, ಸಾಹಿತ್ಯ ವಿಮರ್ಶೆ, ಕಾವ್ಯಮೀಮಾಂಸೆ, ಸಾಹಿತ್ಯ ಚರಿತ್ರೆ, ಕರ್ನಾಟಕದ
ಸಾಂಸ್ಕೃತಿಕ ಚರಿತ್ರೆ, ಈ ಅನೇಕ ಮುಖಗಳಲ್ಲಿ ದಿಗ್ಗಜರು ಅಂತ ಹೇಳಬಹುದಾದಂಥ ಮಹಾನುಭಾವರು ನಮಗೆ ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ವಿದ್ಯಾದಾನ ಮಾಡಿದ್ರು. ಅಭಿರುಚಿ ಆಗ್ಗೆ 1 ವರ್ಷ ಹಿಂದಿನಿಂದಲೇ, ಆಗ ಕನ್ನಡ ಕಲಾವಿಭಾಗದಲ್ಲಿ ಹಳೆಗನ್ನಡ ಅಭ್ಯಾಸದ ಒಂದು ಪಾಠ ಇರಬೇಕಾದ್ದು ಕಡ್ಡಾಯವಿತ್ತು. ಅದು ವಿಜ್ಞಾನ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಇರಲಿಲ್ಲ. ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಒಂದು ಪ್ರಾಚೀನ ಪಠ್ಯವನ್ನು ಅವರು ನೇಮನ ಮಾಡೋರು. ಪಂಪರಾಮಾಯಣ ಸಂಗ್ರಹ ಡಿ.ಎಲ್. ನರಸಿಂಹಾಚಾರ್ಯರು, ತಿರುವಳ್ಳೂರು ಶ್ರೀನಿವಾಸ ರಾಘವಾಚಾರ್ಯರು ಸಂಪಾದಿಸಿದ ಪುಸ್ತಕ ಇದು. ಅಭಿರುಚಿ ದಟ್ಟವಾಗಿ ಬೆಳೆಯೋದಕ್ಕೆ ಅಲ್ಲಿಂದ ಆರಂಭ. ನಿಮಗೆ ಈ ಮಾತು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಈಗ ನನ್ನ ಹಿನ್ನೆಲೆಯಲ್ಲಿ ಈ 70-75 ವರ್ಷಗಳ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಆದರ, ಅತ್ಯಾಸಕ್ತಿ ಮತ್ತು ಒಂದು ನಿಷ್ಠೆ ಬೆಳೆಯೋದಕ್ಕೆ ಇದೆಲ್ಲ ಪರಿಕರಗಳು ನಮಗೆ ಪ್ರೌಢ ಕನ್ನಡ ಶಿಕ್ಷಣದಲ್ಲಿ ದೊಡ್ಡ ಗುರುಗಳ ಮೂಲಕವಾಗಿ ಅದು ಪ್ರಾಪ್ತವಾಯಿತು. ಸುಮಾರು 2000 ವರ್ಷಗಳು ಸಾಮಾನ್ಯವಾಗಿ ಹಲ್ಮಿಡಿ ಶಾಸನದಿಂದ ಗುರುತಿಸ್ತಾ ಇದ್ದೇವೆ. ಸರಿ, ಅದಕ್ಕೂ ಮೊದಲ ಸಮಾಚಾರ ಹೇಗೆ ಇರಲಿ, ಅಲ್ಲಿಂದ ಲಿಖಿತ ಸಾಹಿತ್ಯ ಚಿಕ್ಕದೇವರಾಜ ಒಡೆಯರ ಕಾಲದವರೆಗೆ ದಟ್ಟವಾಗಿ ಹಳೆಗನ್ನಡ, ನಡುಗನ್ನಡಗಳು ದಟ್ಟವಾಗಿ ವ್ಯಾಪಿಸಿ ತನ್ನ ಪ್ರಭಾವವನ್ನು, ತನ್ನ ಶಕ್ತಿಯನ್ನು, ಸತ್ವವನ್ನು ಪ್ರಕಟ ಮಾಡಿದ್ದು ಕಾಣಿಸ್ತದೆ. ಈ 2000 ವರ್ಷಗಳ ಒಂದು ಭಾಷಾ ಸಂಪತ್ತು ಏನಿದೆ, ಸಾಹಿತ್ಯದ ಸಂಪತ್ತು ಏನಿದೆ, ಇದು ಹೊಸಗನ್ನಡ ಕಾಲದ, ಆಧುನಿಕ ಕಾಲದ 200-250 ವರ್ಷಗಳ ಚರಿತ್ರೆಯೊಂದಿಗೆ, ಭಾಷಾ ಸ್ವರೂಪದೊಂದಿಗೆ ಹೋಲಿಕೆ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಬೇರೆಯಾಗಿ, ವಿಶಿಷ್ಟವಾಗಿ, ಅಧ್ಯಯನ ಯೋಗ್ಯವಾಗಿ, ವಿಶೇಷವಾದ ವ್ಯಾಕರಣಾನುಸಂಧಾನದ ಮೂಲಕವಾಗಿ ನಾವು ಪ್ರವೇಶ ಮಾಡಬೇಕು ಹಾಗೆ ಅಂತ ಅನ್ನಿಸ್ತದೆ. ಪಂಪ ಕವಿಯನ್ನಾದರೂ ಅರ್ಥ ಮಾಡಿಕೊಳ್ಬೋದು, ಕುಮಾರವ್ಯಾಸರನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟ ಇದೆ ಅನ್ನೋದು ಅವನ ವಿಶಿಷ್ಟವಾದ ಭಾಷಾ ಶೈಲಿ ಒಂದನ್ನು ಅವಲಂಬಿಸಿಯೇ ಅಲ್ಲ, ಅಲ್ಲಿಯ ಮಾತುಗಾರಿಕೆ, ವಿಶಿಷ್ಟವಾದ ಅಭಿವ್ಯಕ್ತಿ ಕೌಶಲ, ಆ ಪ್ರತಿಭೆಯ ರೂಪಕ ಸೃಷ್ಟಿ ಇತ್ಯಾದಿ ಅದು ಅವರು ದೊಡ್ಡವರ ಇವು ಹೇಗೆ ತಿಳಿಬೇಕು ನಮಗೆ. ಕೆಲವು ಸಂಗತಿಗಳನ್ನ ನಿಮ್ಮ ಗಮನಕ್ಕೆ ತರ್ತೇನೆ ನಾನು. ಅಭಿಜಾತ ಸಾಹಿತ್ಯ ಅನ್ನೋದು ಭಾಷೆ, ಸಂಸ್ಕೃತಿ, ಇತಿಹಾಸ, ಕಲೆಗಳು, ಧರ್ಮ, ಈ ನಾನಾ ಮುಖಗಳಲ್ಲಿ ಇರತಕ್ಕಂಥದ್ದು. ಇದೆಲ್ಲ ಅಧ್ಯಯನ ಯೋಗ್ಯವಾಗಿರೋದು. ಇವುಗಳ ಅಧ್ಯಯನಕ್ಕೆ ಅಗತ್ಯವಾಗಿರುವಂತಹ ಶಾಸ್ತ್ರ ಪ್ರಾಮಾಣ್ಯ ನಮಗೆ ಬೇಕು. ಲಕ್ಷಣ ಗ್ರಂಥಗಳ ಅಧ್ಯಯನ ಬೇಕು. ಲಕ್ಷಣ ಗ್ರಂಥಗಳು ಅಂದರೆ ಗ್ರಂಥ ಸಂಪಾದನೆ ಬೇಕು, ಹಸ್ತಪತಿ ಶಾಸ್ತ್ರ ಅಂತ ಈಗ ಅದು ಬೇಕು, ವ್ಯಾಕರಣ ಬೇಕು, ಛಂದಸ್ಸು ಬೇಕು, ಅಲಂಕಾರ ಬೇಕು, ಲಿಪಿಶಾಸ್ತ್ರದ ಪರಿಣತಿ ಬೇಕು. ಇವೆಲ್ಲಗಳ ಬಲ ಇಲ್ಲದೆ
ಇಲ್ಲಿ ಪ್ರವೇಶ ಮಾಡೋಕ್ಕಾಗೋಲ್ಲ. ಪ್ರವೇಶ ಮಾಡಿದರೆ ಅನ್ಯಥಾ ಜ್ಞಾನ, ಅನರ್ಥ ಜ್ಞಾನ ಅದು ಇರ್ತದೆ. ಕೈತೂಕ ಬಾಯಿ ಬಣ್ಣ ಅನ್ನೋದಕ್ಕೆ ಇಲ್ಲಿ ಆಸ್ಪದವಿರುತ್ತೆ. ನಮ್ಮ ಮೇಷ್ಟ್ರು ಹೇಳೋರು ಇಲ್ಲೆಲ್ಲ ಬುರುಡೆ ನಡೆಯೋದಿಲ್ಲ ಕಣಯ್ಯ ಅಂತ ಹೇಳಿ. ಬುರುಡೆ ನಡೆಯೋದಿಲ್ಲ ಕಣಯ್ಯ, ಎಲ್ಲ ಶಾಸ್ತ್ರ ಶುದ್ಧವಾಗಿ ನಡಿಬೇಕು ಹಾಗೆ ಅಂತ ಹೇಳಿ. ಆಮೇಲೆ ಈ ನಾನಾ ಜ್ಞಾನ ವಿಜ್ಞಾನ ಶಾಖೆಗಳ ಮೂಲಕವಾಗಿ ಅಧ್ಯಯನ ನಡೀಬೇಕು. ಕನ್ನಡದ ವಿದ್ವತ್ ಪ್ರಬಂಧಗಳನ್ನು ಗ್ರಂಥಗಳನ್ನು ಅವಲೋಕಿಸಿ ಸಾಗಬೇಕಿದು. ಕನ್ನಡದ ವಿದ್ವತ್ ಪ್ರಬಂಧಗಳು ಅಂತಂದರೆ ರಿಸರ್ಚ್ ಪೇಪರ್ಸ್, ಸಂಶೋಧನಾ ಪ್ರಬಂಧಗಳು. ಈ ಸಂಶೋಧನಾ ಪ್ರಬಂಧಗಳ ಸಲುವಾಗಿಯೇ ನಾಡಿನಲ್ಲಿ ಇಂಗ್ಲೀಷ್ ಮತ್ತು ನಮ್ಮದೇ ಆದಂತಹ ಕನ್ನಡ ಭಾಷೆಯಲ್ಲಿ ಸಾಕಷ್ಟು ವಿದ್ವತ್ ಪತ್ರಿಕೆಗಳು ಪ್ರಕಟವಾಗ್ತಾಯಿದೆ. ವಿಶೇಷವಾಗಿ ಇಂಗ್ಲೀಷ್ ವಿದ್ವತ್ ಪತ್ರಿಕೆಗಳು ಅದನ್ನು ಓದದೆ ಅಲ್ಲಿ ಒಂದು ನಿಮಗೆ ಈಗ ಜಾನಪದ ಅಧ್ಯಯನದಲ್ಲಿ ನನಗೆ ಆಸಕ್ತಿ ಇದೆ ಅಂತ ಹೇಳ್ತಕ್ಕಂಥವ್ರು ಅದರ ಅಧ್ಯಯನ ಹೇಗೆ ನಡೆದಿದೆ ಅದನ್ನು ತಿಳಿಸಿ ಅಂತ ಕೇಳಿದಾಗ 1950 ಶುರು ಮಾಡ್ತಾರೆ ಅವರು. 1950ಕ್ಕೆ ಹಿಂದೆ ಇನ್ನೂ 50 ವರ್ಷ, ಇನ್ನೂ 100 ವರ್ಷ ಹಿಂದಿನ ಅಧ್ಯಯನಗಳು ಕನ್ನಡ ಜಾನಪದಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಿರೋದು. ಕ್ವಾರ್ಟರ್ಲಿ ಜರ್ನಲ್ ಆಫ್ ಮಿಥಿಕ್ ಸೊಸೈಟಿ ಒಳಗೆ, ಆ್ಯಂಟಿಕ್ವರಿ ಒಳಗೆ, ಇನ್ನು ಬೇರೆ ಬೇರೆ ಪತ್ರಿಕೆಗಳು, ಇಂಗ್ಲೀಷ್ ವಿದ್ವತ್ ಪತ್ರಿಕೆಗಳು, ಜರ್ನಲ್ ಆಫ್ ಇದು ರಾಯಲ್ ಏಷಿಯಾಟಿಕ್ ಸೊಸೈಟಿ, ಬಾಂಬೆ ಬ್ರ್ಯಾಂಚ್, ಕಲ್ಕಟಾ ಬ್ರ್ಯಾಂಚ್, ಅನೇಕ ಇವುಗಳನ್ನ ಓದೋ ಅಭ್ಯಾಸವಿಲ್ಲದೆ ಇದ್ದರೆ ಈಗ ಎಷ್ಟು ಮಟ್ಟಿಗೆ ಪ್ರಕಟ ಆಗ್ತಾ ಇದೆ ಅನ್ನೋ ಸಂಗತಿಗೆ ಹೋಗೋದಿಲ್ಲ ನಾನು. ಚೀಫ್ ಎಪಿಗ್ರಿಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲಿ ಲೈಬ್ರರಿ, ಮೈಸೂರು ಯೂನಿವರ್ಸಿಟಿ ಲೈಬ್ರರಿ ಯಥೇಚ್ಛವಾಗಿ ಅವುಗಳ ಪತ್ರಿಕೆಗಳು ಸಿಗ್ತದೆ ನಮಗೆ ಬೇಕಾದ ವಿಷಯದ ಮೇಲೆ. ಆಮೇಲೆ ಈ ಸಂಬಂಧವಾಗಿ ಗ್ರಂಥಗಳು ಬೇಕಾದ ಹಾಗೆ ಬಂದಿವೆ. ಇವುಗಳನ್ನು ಓದಿ ನಮ್ಮ ಆಸಕ್ತಿಗಳನ್ನು ನಾವು ಗುರುತಿಸ್ಕೊಳ್ಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿಬ್ಲಿಯೋಗ್ರಫಿಗಳಿವೆ. 2 ಬಿಬ್ಲಿಯೋಗ್ರಫಿ ನಾನು ಒಂದು 20 ಪತ್ರಿಕೆಗಳ ಬಗ್ಗೆ ಸಿದ್ಧ ಮಾಡಿ ಮೈಸೂರು ಯೂನಿವರ್ಸಿಟಿ ಪಬ್ಲಿಷ್ ಮಾಡಿದೆ. ಬಿಬ್ಲಿಯೋಗ್ರಫಿ ಕರ್ನಾಟಕ ಸ್ಟಡೀಸ್ ವಾಲ್ಯೂಮ್ 1 and 2. ಅದರಲ್ಲಿ ಇತಿಹಾಸವಾಗಲಿ, ಜಾನಪದವಾಗಲಿ, ಇತಿಹಾಸದಲ್ಲಿ ಬೇರೆ ಬೇರೆ ರಾಜ್ಯ ಮತ್ತು ಸಂಬಂಧಪಟ್ಟ ಇವೆಲ್ಲ ಇದು ಅವಶ್ಯವಾಗಿ ಓದಬೇಕಾದ್ದು. ಆಮೇಲೆ ಗ್ರಂಥಾಲಯಗಳ ಸಂಪರ್ಕ ನಿರಂತರವಾಗಿರಬೇಕು. ಈ ಪಾಠ ಮಾಡ್ತಾಯಿದ್ದೀನಿ ಅಂತ ತಿಳಿಬೇಡಿ, ಇವೆಲ್ಲ ನನ್ನ ಅನುಭವದ ಮಾತುಗಳನ್ನ ಕೆಲವು ಹೇಳ್ತಾ ಇರ್ತೀನಿ ಅಷ್ಟೇ. ವಿದ್ವಾಂಸರ ಸಂಪರ್ಕ ಇಟ್ಕೋಬೇಕು. ಒಂದು ಕಾಲದಲ್ಲಿ ಮೈಸೂರು ಯೂನಿವರ್ಸಿಟಿಗೆ ಒಂದು ಲೆಕ್ಚರು ಏರ್ಪಾಟ್ ಮಾಡಿ ತಜ್ಞರ ಕೈಲಿ ಮಾಡಿಸೋರು. ಆ ತಜ್ಞರು ಆಮೇಲೆ ಬರೆಸೋರು, ಅದನ್ನು ಒಂದು ಲೇಖನ ರೂಪಕ್ಕೆ ಸಣ್ಣ ಪುಸ್ತಕದ ಆಕಾರಕ್ಕೆ ತರೋದು. ಅದನ್ನು ಪ್ರಧಾನ ಸಂಪಾದಕರು BM ಶ್ರೀಕಂಠಯ್ಯವರು ಇವರೆಲ್ಲ ನೋಡೋರು. ಆಮೇಲೆ ಇನ್ನು ಬೇರೆ ಪರಿಣಿತರಿಗೆ ಕಳಿಸೋರು. ಇದು ಪ್ರಕಟಣೆಗೆ ಯೋಗ್ಯವಾಗಿದೆಯೇ ಭಾಷೆ ಶೈಲಿ. ಯಾಕೆ ಅಂದರೆ ಅದು ಒಂದು ಖಚಿತವಾದ, ನಿರ್ದಿಷ್ಟವಾದ, ಸರಸವಾದ ನಿರೂಪಣೆಯಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಕ್ರಮ ಅನುಸರಿಸ್ತಾಯಿದ್ರು. ಇದು ಆಮೇಲೆ ವಿದ್ವಾಂಸರ ಸಾಹಚರ್ಯ ಸಮಸ್ಯೆಗಳು ಬಂದರೆ ಮಾಡಿದ್ರೆ ನಮಗೆ ಬಂದ ಸಂದೇಹ ಇನ್ನೊಬ್ಬರಲ್ಲಿ ಚರ್ಚೆ ಮಾಡಬೇಕು, ವಿಚಾರ ವಿನಿಮಯ ಮಾಡಬೇಕು. ನಾನು ಎಷ್ಟೋ ಸಾರಿ ನಾಗರಾಜರಾಯರ ಜೊತೆಯಲ್ಲಿ ಸಂಸ್ಕೃತ ಸಂಬಂಧದ ವಿಚಾರದಲ್ಲಿ ಚರ್ಚೆ ಮಾಡ್ತಿರ್ತೇನೆ. ಯಾಕೆ ಅದಿಲ್ಲದೆ ಇದ್ದರೆ ಏನಾಗುತ್ತೆ,
ಒಬ್ಬರನ್ನ ನಮಗೊಂದು ಸಮಸ್ಯೆ ಬರ್ತದೆ, ಇನ್ನೊಬ್ಬರ ಹತ್ರ ಚರ್ಚೆ ಮಾಡ್ತೀವಿ, ಅವರು ಇದು ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದ್ರ ಬರವಣಿಗೆ ಮಾಡೋವಾಗ, ಓದೋವಾಗ, ಸಮಸ್ಯೆಯ ಪರಿಹಾರ ಮಾಡೋವಾಗ 10 ಕಡೆಗಳಲ್ಲಿ ಆ ಮುಖ್ಯವಾದ ವಾದಾಂಶ ಅಥವಾ ಸಂದಿಗ್ಧವಾದ ಅಂಶ ಅಥವಾ ಒಂದು ಕ್ಲಿಷ್ಟವಾದಂತಹ ಒಂದು ಪದ, ಸಂದರ್ಭ, ಈ ವಿವೇಚನೆ ಏನಿದೆ, ಇವುಗಳ 10 ಉಲ್ಲೇಖಗಳಲ್ಲಿ ಅಥವಾ 4-6 ಉಲ್ಲೇಖದಲ್ಲಿ ಮೇಲಿದ ಮೇಲೆ ಚರ್ಚೆಯಾಗಿ ಒಂದು ನಿಲುವಿಗೆ ಬರೋದಕ್ಕೆ ಕಷ್ಟವಾಗಿದ್ದ ಸಂದರ್ಭದಲ್ಲಿ ನೀವು ಹೊಸ ಉಪಪತ್ತಿಗಳನ್ನು ದೊರಕಿಸ್ಕೊಂಡು ಹೊಸ ವಿಚಾರಗಳನ್ನು ಮಾಡಿ ಖಚಿತವಾದ ನೆಲೆಯಲ್ಲಿ ಶಾಸ್ತ್ರ ಶುದ್ಧವಾಗಿ ಪ್ರತಿಪಾದನೆ ಮಾಡೋದಿದೆಯಲ್ಲ. ಈಗ ನನಗೆ ಗೊತ್ತಿಲ್ಲ, ಆತನಿಗೆ ಗೊತ್ತಿಲ್ಲ ಅಂದರೆ ಗೊತ್ತಿರೋರು ಭಾಳ ಜನ ಇರ್ಬೋದು. ನಾವು ಕೇಳಿರೋಲ್ಲ, ನಾವು ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಅಂತ ನಮಗೆ ಗೊತ್ತಿರೋದಿಲ್ಲ, ಎಲ್ಲರನ್ನೂ ಅಪ್ರೋಚ್ ಮಾಡಿರೋದಿಲ್ಲ ನಾವು. ಆ ಸಂದರ್ಭದಲ್ಲಿ ಅದು ದಾಖಲೆಯಲ್ಲಿ ಈಗ ಹಲ್ಮಿಡಿ ಶಾಸನದ ಬಗ್ಗೆ ಇರ್ಬೋದು, ಕಪ್ಪೆಯಾರ ಭಟ್ಟ ಶಾಸನದ ಬಗ್ಗೆ ಇರ್ಬೋದು, ಯಾವುದೋ ಒಂದು ಶಬ್ದದ 4 ಕಡೆಗಳಲ್ಲಿ ಚರ್ಚೆ ಆಗಿದ್ದರೆ ಅದು ನಿಮಗೆ ಸಮ್ಮತ ಕಾಣದೇ ಇದ್ದಾಗ, ನಿಮಗೆ ಹೊಸ ಆಧಾರಗಳು ನಿಮ್ಮ ಅಧ್ಯಯನದಲ್ಲಿ, ಶೋಧನೆಯಲ್ಲಿ, ವಿಚಾರಕ್ಕೆ, ವಿಮರ್ಶೆಗೆ ಒಳಪಟ್ಟ ಮೇಲೆ, ಸರಿ ಕಂಡ ಮೇಲೆ ಆಗ ನೀವು ಬರೀಬೇಕೇ ಹೊರತು, ಅದು ಇಲ್ಲದೇ ಇದ್ದರೆ ಇದು ಈ ಸಮಸ್ಯೆ ಬಂತು ನಾನು ಬರಿತೀನಿ ಹಾಗೆ ಅಂಥೇಳಿ ನಿಮಗೆ ಸಮಸ್ಯೆ, ಬೇರೆಯವ್ರಿಗೆ ಸಮಸ್ಯೆ ಆಗಿರುವುದಿಲ್ಲ. ಇದು ಒಂದು ಆಮೇಲೆ ಸಮಸ್ಯೆಗಳು ಈ ಸಂಶೋಧನೆ ಇಲ್ಲಿ ಹಿಂದೆ ಮಹಾರಾಜ ಕಾಲೇಜಿನಲ್ಲಿ 58 ಅಂತ ಕಾಣ್ತದೆ, ಖತ್ರೆ ಅವರೊಂದು ಮಾತು ಹೇಳಿದ್ರು. ಏನಂದರೆ, ನಾವು ಮಾಡೋ ಸಂಶೋಧನೆಗಳು ಯಾವುದಾದ್ರೂ ಒಂದು ದೃಷ್ಟಿಯಲ್ಲಿ ಸಮಾಜೋಪಯೋಗಿಯಾಗಿ ಸುತ್ತಣ ಸಮಾಜಕ್ಕೆ ಇದರಿಂದ ಏನಾದರೂ ಪ್ರಯೋಜನವಿದೆಯೇ ಅನ್ನೋದನ್ನು ಮನಸ್ಸಿಗೆ ತಂದುಕೊಂಡು ಕೆಲಸ ಮಾಡಬೇಕು ಹಾಗೆ ಅಂತೇಳಿ. ಆದರೆ ಆಯಿತು, ಈಗ ಪ್ರತಿಯೊಂದು ಸಮಸ್ಯೆ, ಈಗ ಪಠ್ಯದ ವಿಚಾರದಲ್ಲಿ ಬಂದಾಗ ವಿಮರ್ಶೆ, ವ್ಯಾಖ್ಯಾನ, ಆಮೇಲೆ ಅದರ ವಿವರಗಳು ಇತ್ಯಾದಿಗಳು. ಆದರೆ ಈ ವಾಚ್ಯಾರ್ಥವನ್ನು ಸ್ಪಷ್ಟ ಮಾಡಿಕೊಡೋದಿದೆಯಲ್ಲ, ಆ ವಾಚ್ಯಾರ್ಥವನ್ನು ಶಾಸ್ತ್ರಬದ್ಧವಾಗಿ ಅದನ್ನು ಸ್ಪಷ್ಟ ಮಾಡೋದು, ಅದು ಸ್ಕಾಲರ್ಶಿಪ್ ಅಂತ. ಗ್ರೀಕ್ ಲ್ಯಾಟಿನ್ನ ಪರಿಚಯವಿಲ್ಲದೆ ಇಂಗ್ಲೀಷ್ ಭಾಷೆಯಲ್ಲಿ ವ್ಯಾಸಂಗ ಮಾಡೋದು. ಇಲ್ಲಿ SK ಡೇ ಅವರು 15ನೇ ಅಖಿಲ ಭಾರತ ಪ್ರಾಚ್ಯವಿದ್ಯಾ ಸಮ್ಮೇಳನದಲ್ಲಿ ಈ ಮಾತು ಹೇಳ್ತಾರೆ. ಈ ಕ್ಲಾಸಿಕಲ್ ಲರ್ನಿಂಗ್, ಓರಿಯೆಂಟಲ್ ಲರ್ನಿಂಗ್ ಅನ್ನೋದೇನಿದೆ, ಇದು ಜೀವಕ್ಕೆ, ಸಮಾಜಕ್ಕೆ ಎಷ್ಟು ಬೇಕಾದದ್ದು ಅನ್ನೋದನ್ನು ಮನವರಿಕೆ ಮಾಡಿಕೊಡೋದರಲ್ಲಿ ಆಧುನಿಕ ಕಾಲ ಸೋಲ್ತಾ ಇದೆ. ನಮ್ಮ ವಿದ್ಯೆ ಬರೀ ಅರ್ಥಪೋಷಕ, ಅರ್ಥಕರಿ ವಿದ್ಯೆಯಾಗಿ ಪರಿಣಮಿಸಿದೆ. ಇಂಗ್ಲೀಷ್ ವಿದ್ಯೆಗೆ ಹೆಚ್ಚು ಪ್ರಾಮುಖ್ಯ ಕೊಟ್ವಿ. ಆದರೆ ಜೀವಸಾರವಾಗಿ ಸೃಷ್ಟಿಯಾಗಿರ್ತಕ್ಕಂಥ ಗ್ರೀಕ್ ಓರಿಯೆಂಟಲ್ ಲರ್ನಿಂಗ್ ಅದನ್ನು ನಾವು ಆ ಸಂಬಂಧದಲ್ಲಿ ಪ್ರಪಂಚದ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿಯೂ ಈ ಒಂದು ನಮ್ಮ ದೇಶದಲ್ಲೂ ದೃಷ್ಟಿಯಲ್ಲಿಟ್ಕೊಂಡೇ ಅವರ ಮಾತು ಹೇಳ್ತಾರೆ. ಈಗ ಭಾಸನೋ ಕಾಳಿದಾಸನೋ ಭಾರವಿಯೋ ಭವಭೂತಿಯೋ ನಮಗೆ ಅರ್ಥವಾಗಬೇಕು ಅಂದರೆ ಸಂಸ್ಕೃತವನ್ನು ಕಲಿಬೇಕು. ಸಂಸ್ಕೃತವನ್ನು ಅದು ಹೇಗೆ ಇದು ಹಾಗೇ ಪಂಪನ್ನು ಕಲಿಬೇಕು, ರನ್ನನ್ನು ಕಲಿಬೇಕು, ಚೆನ್ನಾಗಿ ತಿಳಿಬೇಕು, ಸರಿಯಾಗಿ ತಿಳಿಬೇಕು ಅಂತಂದಾಗ ಹಳಗನ್ನಡ ಕಲಿಬೇಕು. ನಾವು ಕಲ್ತಿದ್ದೇ ಹಳಗನ್ನಡವಲ್ಲ. ಕೇಶರಾಜ ಏನು ಹೇಳ್ತಾನೆ ಅದಕ್ಕೆ ಅನುಗುಣವಾಗಿ ನಾವು ಅದನ್ನು ಅಭ್ಯಾಸ ಮಾಡಬೇಕು. ಅದು ಬೈಬಲ್ ಆಫ್ ಕನ್ನಡ ಲ್ಯಾಂಗ್ವೇಜ್. ಅದಕ್ಕೆ ಏನು ಸುಖವಾಗಿ ಓದಿಸ್ಕೊಂಡು ಹೋಗ್ತದೆ, ಅದು ಸರಸವಾಗಿ ಓದಿಸ್ಕೊಂಡು ಹೋಗ್ತದೆ. ಅಂದರೆ ಅದರ ಮೇಲೆ ಪ್ರೀತಿ ಹುಟ್ಟಬೇಕು ನಿಮಗೆ. ಆ ಪ್ರೀತಿ ಹುಟ್ಟಿದರೆ ಅದರ ಸೊಗಸುಗಳನ್ನು ತೋರಿಸ್ತದೆ. ಅದೊಂದು ಅಚ್ಚೋದ ಸರಸ್ಸಿನ ಹಾಗೆ
ಒಂದು ಸೊಗಸನ್ನು ಕೊಡ್ತದೆ. ಆದರೆ ಇದರಲ್ಲಿ ಇದರಿಂದ ಏನು ಅಯ್ಯೋ ಇದು ವ್ಯಾಕರಣ ಹಾಗೆ ಅದಲ್ಲ. ನಿಮಗೆ ಈ ಪ್ರಾಚೀನ ಸಾಹಿತ್ಯದ ಭಾಷಾ ಸೌಷ್ಠವಾಸಿ, ಅದರ ಸೊಗಸು, ಅದರ ಅರ್ಥಛಾಯೆಗಳು, ಅದರ ಕಲ್ಪನಾ ವಿಷಯ ಇದು ನಿಮಗೆ ತಿಳಿಯಬೇಕಾದರೆ ಆ ವಾಚ್ಯಾರ್ಥದ ಸರಿಯಾದ ನಿಲುವುಗಳಿಗೆ ನೀವು ಮುಟ್ಟಬೇಕು. ಆಮೇಲೆ ಭಾವದ ವೈಮಾನಿಕ ಯಾನದಲ್ಲಿ ನೀವು ಇರ್ತೀರಿ, ಅದು ಅನಂತರದ ಸಂಗತಿ. ಇದು ಒಂದು ವಿಚಾರ. ಆಮೇಲೆ ಇದು ಇನ್ನೊಂದು ಕನ್ನಡ ಸಾಹಿತ್ಯ ಚರಿತ್ರೆ ಅಂದರೆ ಅದು ಕವಿಗಳು, ನಾಟಕಕಾರರು, ಕಾದಂಬರಿಕಾರರು, ಕಥೆಗಾರರು ಅಷ್ಟೇ ಅಲ್ಲ. ಸಾಮಾನ್ಯವಾಗಿ ಎಲ್ಲರೂ ಅಷ್ಟೇ ತಿಳ್ಕೊಂಡಿದ್ದಾರೆ. ಎಷ್ಟೋ ಈ ಕವಿಗಳಿಗೆ ಈಗ ಅದಕ್ಕೆ ಪೋಷಕವಾದ ವಿಮರ್ಶೆಯ ಸೌಲಭ್ಯವನ್ನು ಒದಗಿಸುವ ವಿದ್ವಾಂಸರು, ವಿಮರ್ಶಕರಿದ್ದಾರಲ್ಲ. ಆದರೆ ಅವರ ನೀವು ಭಾರತೀಯ ವಿಶ್ವಕೋಶಗಳಲ್ಲಿ ಎಷ್ಟನ್ನೋ ತೆಗೆದು ನೋಡಿ, ಬೇರೆ ವಿಷಯ ವಿದ್ವಾಂಸರ ವಿಚಾರಗಳೇ ಇರೋದಿಲ್ಲ. ಅದರಲ್ಲಿ 10 ಜನ ವಿದ್ವಾಂಸರಲ್ಲಿ ಇಬ್ಬರದ್ದು ಇರ್ತದೆ, ಒಬ್ಬ ಸಾಮಾನ್ಯ ಕವಿಯದು ಇದ್ದೇ ಇರ್ತದೆ. ದೊಡ್ಡ ವಿದ್ವಾಂಸನಾದವನ ವಿಚಾರ ಅದರಲ್ಲಿ ಉಲ್ಲೇಖವೇ ಇರೋದಿಲ್ಲ. ಅದರಲ್ಲಿ ಪಟ್ಟಿ ಮಾಡಿಟ್ಟಿದ್ದೀನಿ ನಾನು. ದೊಡ್ಡ ಯಾರಿಂದ ಕನ್ನಡ ಭಾಷೆಯ ಬೇರುಗಳು, ಆ ಕೊಂಬೆ ರೆಂಬೆಗಳು, ಹೂವು ಹಣ್ಣುಗಳು ಅದು ಪುಷ್ಟವಾಯಿತು, ಬೆಳೀತೋ, ಅವ್ರ ಬಗ್ಗೆ ಉಲ್ಲೇಖಗಳೇ ಇರೋದಿಲ್ಲ ಇದರಲ್ಲಿ. ಇದು ಯಾಕೆ ಹೇಳಿದೆ ಅಂದರೆ ಆ ವಿಚಾರದಲ್ಲಿ ವಿದ್ವತ್ತೆಯ ಪೋಷಣೆಯ ಸಂಬಂಧದಲ್ಲಿ ಅದನ್ನು ಗೌರವಿಸುವ ವಿಚಾರ ಇದೆಯಲ್ಲ, ಇದನ್ನು ಮೊದಲು ಹೆಚ್ಚು ಸ್ಪಷ್ಟ ಮಾಡಿದವರು DL ನರಸಿಂಹಾಚಾರ್ಯರು 49ನೇ ಸಾಹಿತ್ಯ ಸಮ್ಮೇಳನದಲ್ಲಿ 60ರಲ್ಲೋ ನಡೀತದು. ನಾನು ಹೋಗಿದ್ದೆ ಆ ಕಾರ್ಯಕ್ರಮಕ್ಕೆ. ಅಲ್ಲಿ ಅವರು ಆ ವಿದ್ವತ್ತಿಯ ಸ್ವರೂಪವನ್ನು, ಈಗ ಪುರಾತತ್ವ ಇಲಾಖೆ ಇರಬಹುದು, ಲಿಪಿಶಾಸ್ತ್ರದ ಇದು ಭಾಗ ಇರ್ಬೋದು, ಆಮೇಲೆ ಇತಿಹಾಸದ ಭಾಗ ಇರ್ಬೋದು, ಇಲ್ಲೆಲ್ಲ ಏನು ಕೆಲಸಗಳಾಗಬೇಕಾಗಿವೆ, ಇವುಗಳ ಪ್ರಯೋಜನವಿಲ್ಲದೆ ನಾವು ಪಠ್ಯಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋ ವಿಚಾರವನ್ನು ಅವರು ಅಲ್ಲಿ ಪ್ರಸ್ತಾಪ ಮಾಡಿದ್ದು ನನಗೆ ಜ್ಞಾಪಕ ಇದೆ. ನಾನು ಕೂಡ ಒಂದು ಮೂಡುಬಿದಿರೆಯ ಒಂದು ಇದರಲ್ಲಿ ನುಡಿ ಹಬ್ಬದ ಸಂದರ್ಭದಲ್ಲಿ ಆ ವಿಚಾರವನ್ನು ತುಂಬ ವಿಸ್ತಾರವಾಗಿ ನಾನು ಹೇಳಿದೆ. ಆಮೇಲೆ ಸಂಶೋಧನೆಗೆ ವಸ್ತುವಿನ ಆಯ್ಕೆ ವಿಚಾರದಲ್ಲಿ ಇದಾಗ್ಬೋದು, ಅದಾಗ್ಬೋದು, ನಮ್ಮ ಆಸಕ್ತಿ. ಆಮೇಲೆ ಇನ್ನೊಂದು ಭಾಷೆಯ ಜ್ಞಾನವಿಲ್ಲದೆ, ಇನ್ನೊಂದು ಜ್ಞಾನ ಕ್ಷೇತ್ರದ ಪರಿಚಯವಿಲ್ಲದೆ ನಾವು ಪ್ರಯತ್ನ ಮಾಡಬಾರ್ದು. ಅದು ಈಗ ಅನುವಾದಕನಿಗೆ ಯಾವ ಭಾಷೆಯಿಂದ ತಾನು ಅನುವಾದ ಮಾಡ್ತಾ ಇದ್ದಾನೆ, ಯಾವ ಭಾಷೆಗೆ ಎರಡರ ಪರಿಣತಿಯು ಸಮದಂಡಿಯಾಗಿರಬೇಕು ನಾವು ಹೇಗೆ ನಿರೀಕ್ಷೆ ಮಾಡ್ತೀವೋ, ಹಾಗೆ ಯಾವ ಕ್ಷೇತ್ರವನ್ನು ನಾವು ಆರಿಸ್ಕೊಳ್ತೀವೋ ಬೇಕು. ಅಂತರ್ಶಿಸ್ತೀಯ ನಾವೇನು ಹೇಳ್ತೀವಿ, ಆ ಸಂಬಂಧದ ತಿಳುವಳಿಕೆಗೆ ಬೇಕು ನಮಗೆ, ಅದೆಲ್ಲ ನಿಜ. ಆದರೆ ಒಂದು ನಿರ್ದಿಷ್ಟವಾದ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ, ಈಗ ನನಗೆ ಜ್ಞಾಪಕ ಬರ್ತದೆ, DL ನರಸಿಂಹಾಚಾರ್ಯನ ಅವರ ವಿದ್ಯಾರ್ಥಿ ಮಿತ್ರರು ಮತ್ತು ಪ್ರಕಾಶಕರು ಆಗಿದ್ದರು DVK ಮುತ್ತು. ನೀವು ಕಾವ್ಯ ಮೀಮಾಂಸೆ ಬಗ್ಗೆ ಏನು ಬರೆದಿಲ್ವಲ್ಲ ಅಂಥೇಳಿ. ನೋಡಪ್ಪ, ಅದು ತೀರಂ ಶ್ರೀಕಂಠಯ್ಯನಿಗೆ ಬಿಟ್ಟಿದೆ. ಇವು ತೀರಂ ಶ್ರೀಕಂಠಯ್ಯನವರು ಸಾಹಿತ್ಯ ಚರಿತ್ರೆ ವಿಚಾರ ಬರೆದಿಲ್ವೇ ಅಂತಲ್ಲ, ಅಥವಾ ಅದು ಬರೆದಿರ್ಬೋದು. ಆದರೆ ಆಯಾಯ ಕ್ಷೇತ್ರವನ್ನು ಅವರು ಅದು ಧ್ಯಾನಸ್ಥವಾಗಿ ಒಂದು ತಪಸ್ಸಿನಂತೆ ದಶಕಗಳ ಕಾಲ ಸಾಧಿಸ್ಕೊಂಡು ಹೋಗಿರ್ತಾರಲ್ಲ, ಅದು ಒಂದು ಅಧಿಕೃತತೆಯನ್ನು, ಪ್ರಾಮಾಣ್ಯವನ್ನು ಕೊಡ್ತದೆ. ಈಗ ಕುವೆಂಪು ಅವರೇ ನಮಗೆ ಪಾಠ ಮಾಡುವಾಗ ಸಾಹಿತ್ಯ ಚರಿತ್ರೆ ಸಂಬಂಧವಾದ ಸಂಗತಿ ಬಂದಾಗ ನರಸಿಂಹಾಚಾರ್ಯ ವಿಚಾರಿಸಿ ಹೇಳಿದ್ದು ಉಂಟು ಅವರು. ಅದರಿಂದ ಇದು ನಮಗೆ ಅದರಲ್ಲಿ ಒಲವು ಬೆಳೆಯುತ್ತೆ, ಒಂದು ಪರಿಣತಿಯ ಬೆಳೆ. ಆಮೇಲೆ ಚಿಕ್ಕದು ದೊಡ್ಡದು ಅಂತಿಲ್ಲ. ಸಂಶೋಧನೆ ಒಳಗೆ ಒಂದು ಸಣ್ಣ
ನೋಡಿ, ಈ ಸಿಲಾ ಅಂತ ಅನ್ನೋದು ದಿ ಓಲ್ಡೆಸ್ಟ್ ಡೇಟಬಲ್ ವರ್ಡ್, ಪ್ರಾಚೀನವಾದ ಕನ್ನಡ ಶಬ್ದ ಯಾವುದು ಅನ್ನೋ ವಿಚಾರದಲ್ಲಿ ಅದು ಹೌದೇ ಅಲ್ವೇ ಚರ್ಚೆಗಳು, ಅದು ಎಷ್ಟು ಮಟ್ಟಿಗೆ ಅದು ನಿಲ್ತದೆ ಆ ಮಾತು ಬೇರೆ. ಅದು ಯಾವುದು ಸಣ್ಣ ದೊಡ್ಡ ವಿಚಾರವಲ್ಲ. ಈಗ ದೊಡ್ಡ ವಿಚಾರಗಳು ಕನ್ನಡದಲ್ಲಿ ಕನ್ನಡ ರಾಮಾಯಣಗಳು ಒಂದು ಅಧ್ಯಯನ ಅಂತ ಹಾಕ್ಬಿಟ್ರೆ ಎಲ್ಲಿ ಕನ್ನಡ ರಾಮಾಯಣದಲ್ಲಿ ಯಾವ ರಾಮಾಯಣ ಅಥವಾ ಅದರಲ್ಲಿ ಏನು ಮುಖ್ಯ, ಕೆಲವು ಸಂಶೋಧನಾ ಪ್ರಬಂಧಗಳಿಗೆ ಅಷ್ಟು ಸಾಕು ವ್ಯಾಪ್ತಿ, ಕೆಲವು ವಿಸ್ತಾರವಾದಂಥ ಒಂದು ಮಹಾಪ್ರಬಂಧಗಳಿಗೆ ವಿಷಯವಾಗುವ ಸಾಧ್ಯತೆ ಇರ್ತದೆ. ನನಗೆ ಜ್ಞಾಪಕ ನರಸಿಂಹಾಚಾರ್ಯರಲ್ಲಿ ನಾನು ಈ ಯಾವ ವಿಷಯವನ್ನು ಆರಿಸ್ಕೊಂಡು ಕೆಲಸ ನಾನೇ ಅವರಿಗೆ ಇದು ಪಂಪಕವಿಯ ಪ್ರಭಾವ ಉತ್ತರಕಾಲೀನ ಸಾಹಿತ್ಯದ ಮೇಲೆ ಅಂತನೋ ವಿಷಯ ಮಾಡಬಹುದಲ್ವೇ ಸರ್ ಅಂತ ನಾನು ಕೇಳಿದೆ. ಅವರು ಪಂಪಕವಿಯ ಮೇಲೆ ಸಂಸ್ಕೃತ ಕವಿಗಳು, ಪ್ರಾಚೀನ ಕವಿಗಳ ಸಂಸ್ಕೃತ ಪ್ರಭಾವ, ಅದು ಈಗ ನೀ ಹೇಳಿದ್ದು ಅದೊಂದು ಪ್ರಬಂಧದ ವಸ್ತುವಾಗುತ್ತೆ. ಪ್ರಬಂಧದ ವಸ್ತು ಅಲ್ಲ, ಅದಕ್ಕೆ ಬೇಕಾದಷ್ಟು ಇರಬೇಕು ಕೆಲಸಗಳು. ಆದರೆ ಅವ್ರಿಗನ್ನಿಸ್ತು ಇದು ಹೆಚ್ಚು ಬೇರೆಯವರು ಹೆಚ್ಚು ಗಮನ ಕೊಡದ ಕೆಲಸ ಆಗಬೇಕಾಗಿರೋ ದೃಷ್ಟಿಯಿಂದ ಹೊಸ ವಿಚಾರ ಅಂತ ಹೇಳ್ತಕ್ಕ ಅವುಗಳನ್ನು ಕುರಿತು ಕೆಲಸ ಮಾಡಬೇಕು ಅಂತ ಅನ್ನೋದು ಅಲ್ಲಿ. ಆಮೇಲೆ ಈ ಸಂಶೋಧಕನ ಮನೋಧರ್ಮ ಹೇಗಿರಬೇಕು, ಇದೊಂದು ಸ್ವಾರಸ್ಯ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಕೇಳಿದಷ್ಟು ತಗೊಳ್ಳಿ ಅಷ್ಟೇ. ಈಗ ಆಯ್ತು, ಬೇಕಾದಷ್ಟು ಬರೆದಾಗಿದೆ ಸುಮಾರು ಈ 50-60 ವರ್ಷಗಳ ಸಂಶೋಧಕನ ಮನೋಧರ್ಮ, ಪಾಂಡಿತ್ಯದ ಸಮರ್ಥನೆ. ಈ ಕಾವ್ಯಕ್ಕೆ ಸಮರ್ಥನೆ ಇದ್ದಾಗ ಪಾಂಡಿತ್ಯಕ್ಕೆ ಸಮರ್ಥನೆ. ಪಾಂಡಿತ್ಯಕ್ಕೆ ಯಾಕೆ ಸಮರ್ಥನೆ ಬೇಕು ನಾ ಹೇಳಿದ್ನಲ್ಲ, ಇದನ್ನೆಲ್ಲ ಹೇಳೋರು ಯಾರು? ಒಂದು ಕಟ್ಟಿ ಒಂದು ಕವಿಯ ಕಾವ್ಯದ ಸನ್ನಿವೇಶ, ಕವಿ ವಿಚಾರ, ಅವನ ಮೇಲಿನ ಪ್ರಭಾವ, ಆಮೇಲೆ ಅವನು ಯಾವ್ಯಾವ ಕವಿಗಳಿಂದ ಅನುಸರಿಸಿದ್ದಾರೆ, ಅವನನ್ನು ಯಾವ ಕವಿಗಳು, ಇವೆಲ್ಲ ವಿದ್ವಾಂಸನ ಕೆಲಸಗಳೇ. ವಿದ್ವಾಂಸರು ಕಷ್ಟಪಟ್ಟು ಇವುಗಳನ್ನೆಲ್ಲ ಹುಡುಕಿದೆ. ಈಗ ಆ ಪ್ರವೃತ್ತಿ ಹೊರಟೋಗಿದೆ. ಎಸ್ ಜಿ ನರಸಿಂಹಾಚಾರ್ಯ ಕಾಲಕ್ಕೆ ಅವ್ರು ಹೇಳೋರು ಪಂಪ ಇಂತಿಂಥ ಪದ್ಯಗಳು ಭಾಸನಲ್ಲಿದೆ, ಕಾಳಿದಾಸನಲ್ಲಿದೆ, ಇವೆಲ್ಲ ಹೇಳಿರೋರು. ಈಗ ನಮ್ಮ ಕಾಲದ ವಿದ್ವತ್ತಲ್ಲಿ ಏನಾಗಿದೆ, ಕನ್ನಡ ಸರಿಯಾಗಿ ಓದಿದ್ರೆ ಬರೆದ್ರೆ ಉಚ್ಚಾರ ಮಾಡಿದ್ರೆ ಅದೇ ದೊಡ್ಡ ವಿಚಾರ ಅನ್ನೋ ಹಾಗಾಗಿದೆ. ಭಯವಾಗುತ್ತೆ. ಎಷ್ಟು ಭಯವಾಗುತ್ತೆ ಅಂದರೆ ನಾವು ಯಾವ ಕಾಲದಲ್ಲಿದ್ದೀವಿ, ಇರಬೇಕೇ ಅಂತ ಅನೇಕ ವೇಳೆ ನನಗೆ ಅನ್ನಿಸ್ತದೆ. ಆ ವಿಚಾರದಲ್ಲಿ ಇರಲಿ, ಅದನ್ನು ಈ ವಿಚಾರ ಹೆಚ್ಚು ಮಾತಾಡಬೇಡಿ, ನಿಮಗೆ ಅಳು ಬಂದುಬಿಡುತ್ತೆ ಅಂತ ಅಮ್ಮ ನಾಯಕರು ನಂಗೆ ಹೇಳೋರು. ಹೆಚ್ಚು ಮಾತಾಡೋಕೆ ಹೋಗಬೇಡಿ, ಆ ವಿಚಾರ ನಿಮ್ಗೆ ಅಳು ಬಂದುಬಿಡುತ್ತೆ ಅಂತ ಹೇಳೋರು. ಇರಲಿ ಅದು. ಆಮೇಲೆ ಅಲ್ಲಿ ಸಂಶೋಧಕನ ಮನೋಧರ್ಮ ಇದೆಯಲ್ಲ, ಎದುರಿಗೆ ಯಾರನ್ನ ಕುರಿತು ನಾವು ಬರೀತಾ ಇದ್ದೀವೋ, ಟೀಕೆ ಮಾಡ್ತಾ ಇದ್ದೀವೋ, ಅದು ಎದುರಿಗೆ ಆ ಮನುಷ್ಯ ಇದ್ದಾನೆ, ಅವರಿಗೆ ಅವನೇನು ಅನ್ಕೋತಾನೋ ಏನೋ ಅಂತನ್ನೋ ಒಂದು ಹಿಂಜರಿಕೆ ಅಥವಾ ಒಂದು ಸಹೃದಯತೆಯ ಭಾವನೆಯಿಂದ ಬರೀಬೇಕು. ಅವನಿಲ್ವಲ್ಲ, ಓದ್ಕೊಂಡಾಗ ಅವನೇನಾದರೂ ಅಂದ್ಕೊಳ್ಳಿ, ಅವನ ಎದುರಿಗೆ ಸಿಕ್ಕ ಪ್ರಶ್ನೆ ಮಾಡಿದಾಗ ಇವರಿಗೆ ಕಷ್ಟವಾಗ್ತದೆ ಉತ್ತರ ಹೇಳೋದಕ್ಕೆ. ನಾನು ಈ ವಿಚಾರ ಇದು ತಪ್ಪಾಗಿ ಇಲ್ಲಿ ಬರೆದಿರುತ್ತಾರೆ. ಎರಡು ತಪ್ಪು, ಒಂದು ತಪ್ಪಾಗಿ ಬರೆದಿದ್ರೆ ಸಾಕು, ತಪ್ಪಾಗಿ ಬರೆದಿರುತ್ತಾರೆ. ನನ್ನ ಬಗ್ಗೆನೂ ಬರೆದಿದ್ದಾರೆ, ಮಾತು ಬೇರೆ, ಅದು ಇರಲಿ. ಆಮೇಲೆ ಇದನ್ನು ಹೇಗೆ ಹೇಳ್ಬೋದು, ಇದು ವಿಚಾರಣೀಯವಾದ ಅಂಶವಾಗಿದೆ, ಇದು ಮತ್ತೊಮ್ಮೆ ವಿಮರ್ಶೆಗೆ ಒಳಪಡಬೇಕಾಗಿದೆ, ಇದು ಹೆಚ್ಚು ತೃಪ್ತಿಕರವಾದ ನಿರ್ಣಯವಾಗಿ ತೋರುವುದಿಲ್ಲ. 10 ವಿಧದಲ್ಲಿ ಅದರ ಅರ್ಥ ಏನು ಅಂದರೆ, ನೀವು ಬರೆದಿರೋ ತಪ್ಪು ಅದು ವಿಮರ್ಶೆಗೆ ಒಳಪಡಬೇಕು ಅಂತಲೇ. ನಿಮ್ಮ ಸಿದ್ಧಾಂತ, ನಿಮ್ಮ ನಿಲುವು ಸರಿಯಾಗಿಲ್ಲ ಅಂತ ಹೇಳೋದಕ್ಕೆ 10
10 ರೀತಿಯಲ್ಲಿ ಸೌಮ್ಯವಾಗಿ ಬರೆಯೋಕ್ಕೆ ಸಾಧ್ಯ. ಇವರಿಗೆ ಇದೆ ನಿನ್ನ ಮಸಿ ಮತ್ತು ಲೇಖನಿಯನ್ನು ಹಾಳು ಮಾಡಿಕೊಂಡಿದ್ದೆ ಅಂತ ಹೇಳಿ ಬೇರೆ ದೇಶಗಳು ಬರೀತಾರೆ ಕಣೆ ಅಂತ ಸಿದ್ಧಾರ್ಥ ಮೂರ್ತಿ ನಂಗೆ ಒಂದು ಸರಿ ಹೇಳಿದರು. ಬೇರೆ ದೇಶದಲ್ಲಿ ಏನಾದರೂ ಮಾಡ್ಕೊಂಡು ಹೋಗಲಿ, ಅದನ್ನು ಹೇಗೆ ಜೀರ್ಣಿಸ್ಕೋತಾರೋ ಅವ್ರು ಹೇಗೆ ತಗೋತಾರೋ ಆ ವಿಚಾರ ಇರಲಿ. ಆದರೆ ನಾವು ಆ ವಿಜಿಗೀಷವಾದ ಪ್ರವೃತ್ತಿಯನ್ನು ಇಟ್ಕೋಬಾರ್ದು ಅಂತ ಡಿ ಎಲ್ ನರಸಿಂಹಾಚಾರ್ಯ ಹೇಳೋದು. ಈ ಕವಿಯ ಕಾಲ 1040 ಇರಬಹುದು. ಇದು ಏನಾಗಿದೆ, ನಿಷ್ಕರ್ಷೆಯ ಸಂದರ್ಭದಲ್ಲಿಯೂ ಕೂಡ ಒಂದು ವಿಮರ್ಶೆಗೆ, ತರ್ಕಕ್ಕೆ ಅಥವಾ ವಿಚಾರಕ್ಕೆ ಅವಕಾಶ ಕೊಡಬೇಕು. ಅವನ ಮನಸ್ಸು ಈ ವಿಚಾರದಲ್ಲಿ ಎ ವೆಂಕಟಸುಬ್ಬಯ್ಯನವ್ರಿಗೆ, ಆರ್ ನರಸಿಂಹಾಚಾರ್ಯರಿಗೆ, ಶ್ರೀರಂಗರಿಗೆ, ವಿ ಸೀತಾರಾಮಯ್ಯನವ್ರಿಗೆ, ಕೆ ಕೃಷ್ಣಮೂರ್ತಿಗಳಿಗೆ, ಆಮೇಲೆ ವಿದ್ರಾ ರಂಗನಾಥ್ ಶರ್ಮರಿಗೆ ಇಷ್ಟೆಲ್ಲ ಚರ್ಚೆಗಳಾಗಿದೆ. ನೋಡಬೇಕು, ಇವೆಲ್ಲ ನೋಡಬೇಕು. ಆಮೇಲೆ ಇದು ಈ ಕವಿಚರಿತೆಯ 3ನೇ ಸಂಪುಟವನ್ನು ವಿಮರ್ಶೆ ಮಾಡುವಾಗ ಗೋವಿಂದ ಪೈ ಒಂದು ಮಾತು ಹೇಳ್ತಾರೆ. ಎಷ್ಟು ಅದು ತುಂಬ ಸ್ವಾರಸ್ಯವಾದ ಮಾತು. ಅದನ್ನು ನಿಮಗೆ ಚೂರು ನಾನು ಹೇಳಿ ಉಳಿದ ಸಂಗತಿಗೆ ಬರ್ತೀನಿ. ನೋಡಿ, ಇದು ಮೊದಲು ಇದು ಅವರಿಬ್ಬರು ದೊಡ್ಡವರು. ವೆ ವೆಂಕಟಸುಬ್ಬಯ್ಯನವರು ತುಂಬ ದೊಡ್ಡ ವಿದ್ವಾಂಸರು. ಅವರು ವಿಶ್ವದಲ್ಲಿ ವೇದಗಳ ಸಂಸ್ಕೃತಿ ತಮ್ಮ ಜೀವಮಾನದ ಕೆಲವು ವರ್ಷಗಳಲ್ಲಿ ಅವರು ಡಿ ಎಲ್ ನರಸಿಂಹಾಚಾರ್ಯ 240 ಶಬ್ದ ವೈದಿಕ ಇವಕ್ಕೆ ಅರ್ಥ ಹೇಳಿ ನನ್ನ ಜೀವನ ಮುಗಿದ್ರೆ ಪರವಾಗಿಲ್ಲ ಅದು ಲೆಕ್ಕ ಹೇಳು. ದಿ ವೇದಿಕ್ ಸ್ಟಡೀಸ್ ಅದು ಬಿಡಿ, ಅದು ಅವ್ರಿಗೆ ಏನು ಗುರಿ ಇತ್ತು ಅವ್ರು ನೋಡೋದಕ್ಕೆ. ಎಲ್ಲಿ ಲಂಡನ್ನಿಂದಲೋ ಎಲ್ಲೋ ಒಬ್ಬ ಬೊಂಬಾಯಿಗೆ ಬಂದು, ಬೊಂಬಾಯಿಂದ ಯಾರನ್ನೂ ವಿಚಾರಿಸ್ಕೊಂಡು ಮೈಸೂರು ಮಹಾರಾಜ ಕಾಲೇಜಿಗೆ ಬಂದು, ಮೈಸೂರು ಮಹಾರಾಜ ಕಾಲೇಜಲ್ಲಿ ರಾಲೋನೋ ಮತ್ತೊಬ್ಬರು ಯಾವಾಗೂ ಇದ್ದಾಗ ಇವೆಲ್ಲ ರೋಚಕವಾದ ಕಥೆಗಳು. ಆಮೇಲೆ ಇವು ನಾವೇನಾದರೂ ಬರವಣಿಗೆ ಮಾಡಬೇಕಾದ್ರೆ ಇಂಥವರ ಜೀವನ ಸಾಧನೆಗಳನ್ನು ಓದಬೇಕು. ಎ ವೆಂಕಟಸುಬ್ಬಯ್ಯನವರ, ಎ ನರಸಿಂಹಯ್ಯನವರ, ತಿರುಮ ಶ್ರೀಕಂಠೇಶ್ವರ ನರಸಿಂಹಾಚಾರ್ಯರ, ಉಪಾಧ್ಯಾಯವರ ಅವರ ಜೀವನ ಸಾಧನೆಗಳು. ಉಪಾಧ್ಯಾಯವರು ಹೇಳೋರು, ಏನು ಸಾರು ಒಂದೊಂದು ಪುಸ್ತಕದ ಆಕಾರದಲ್ಲಿ ಇದೆ ನಿಮ್ಮ ಪ್ರಸ್ತಾವನೆಗಳು, ಸ್ವತಂತ್ರವಾಗಿ ಬರಿಬೋದಾಗಿತ್ತಲ್ಲ ಅಂತ ನಾ ಹೇಳಿದರೆ, ಸ್ವತಂತ್ರವಾಗಿ ಬರೆದ್ರೆ ಯಾರು ಹಚ್ಚಾಕ್ತಾರ್ರಿ? ಈಗ ಇದು ಈ ಪಠ್ಯದ ಜೊತೆಗೆ ಸೇರಿಕೊಂಡಿರೋದು. ಆಮೇಲೆ ಇದು ಹಿರಿಯರು ನಮಗೆ ಉಳಿಸ್ಕೊಟ್ಟಿರೋ ಆಸ್ತಿ, ಪ್ರಾಕೃತ ಆಡುಭಾಷೆಗಿಲ್ಲದೆ ಉಳಿಸ್ಕೊಟ್ಟಿರೋ ಆಸ್ತಿ, ಅದನ್ನು ನಾವು ಕಾಪಾಡ್ಕೋಬೇಕು. ಪ್ರಕಟ ಆದಮೇಲೆ 4 ಪ್ರತಿ ಹೋದರೂ ಕೂಡ ಅದು ಬೆಳಕು ನೋಡಿರೋ ಹಾಗಾಗಿರಬೇಕು. ಆಮೇಲೆ ಒಂದೊಂದು ಪುಸ್ತಕದ ಸಂಪಾದನೆ ಹೇಳಿದ್ರು, 8 ವರ್ಷ ಹಾಕಿದ್ರಿ, 10 ವರ್ಷ ಹಾಕಿನ್ರಿ ಅನ್ನೋರವರು. 8 ವರ್ಷ 10 ವರ್ಷ ಒಂದೊಂದು ಪುಸ್ತಕದ ಬಗ್ಗೆ. 8 ವರ್ಷಕ್ಕೆ 10 ವರ್ಷಕ್ಕೆ 1000 ಪುಸ್ತಕ ಬರೆಯೋರು ನಮ್ಮಲ್ಲಿ ಇದ್ದಾರೆ. ಈಗ ಇರಲಿ, ಅದನ್ನು ಹೇಳೋದಿಲ್ಲ. ಒಂದೊಂದು ಇದಕ್ಕೆ ಅಷ್ಟು ತಾದಾತ್ಮ್ಯ, ಹಿರಿಯರ ಆಸ್ತಿಯನ್ನು ಉಳಿಸ್ಬೇಕು ಹಾಗೆ ಅಂತ ಹೇಳಿ. ಆಮೇಲೆ ಇದನ್ನು ಹೇಳಿದೆ, ಇದು నెక్స్ట్ క్లాస్ ఉంది ఉందా? మరి ఒక గంట లేట్గా స్విచ్ చేస్తే ఇంకేం చేసేది? ಅದೇ ಆಯ್ತಾ. ಆಮೇಲೆ ಆದಷ್ಟು ಬೇಗ ಮುಗಿಸಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಇದು ನನ್ನ ಅಂತರಂಗದ ಮಾತು ನಿಮಗೆ ಹೇಳಬೇಕು. ಏನು ಅಂದರೆ, ನೀವು
ಕಲಿಯೋದಕ್ಕೆ ಬಂದಿರತಕ್ಕಂಥ ಅವರು ಹೆಚ್ಚಿಗೆ ತಿಳಿಯೋದಕ್ಕೆ ಬಂದಿರೋರು, ಸಂಶೋಧನಾ ಮಾರ್ಗವನ್ನು ಕಂಡುಕೊಳ್ಬೇಕು ಅಂತ ಬಂದಿರೋರು ಅಂತ ನಿಮ್ಮ ಜೊತೆ ಅಂತರಂಗದ ಮಾತುಗಳನ್ನು ಕೆಲವು ಹೇಳಬೇಕು ಅಂತ ನನಗಿತ್ತು. ಅದಕ್ಕೆ ಅವಕಾಶವಾಗಿಲ್ಲ, ಇರಲಿ. ಆದರೆ ಒಂದು ನಿಜ ಏನು ಅಂತ ಹೇಳಿದ್ರೆ, ಈ ಪ್ರಾಚೀನ ಮಧ್ಯಕಾಲೀನೂ ಪ್ರಾಚೀನದಲ್ಲೇ ಸೇರ್ತದೆ. ಇವುಗಳ ಅಧ್ಯಯನದಲ್ಲಿ ತುಂಬ ಪ್ರಯೋಜನಗಳಿವೆ, ತುಂಬ ಸ್ವಾರಸ್ಯಗಳಿವೆ. ಅವುಗಳನ್ನು ಈಗ ಎಷ್ಟು ಅಗಸ್ಟೀನ್ ಬಾರ್ ಅಂತ ಕಾಣ್ತದೆ. ಅವನು ಹೇಳ್ತಾನೆ, ಋಗ್ವೇದದ ಮೊದಲ ಅದು ಒಂದು 10 ಮಂತ್ರಗಳ ಬಗ್ಗೆ ಯಾರನ್ನು ಕೇಳೋಣ? ಅದು ಆಥರ್ನ ಕೇಳಬೇಕು. ಯಾರು? ಮಧುಚ್ಛಂದಸ್ ವೈಶ್ವಾಮಿತ್ರ. ಅವನು ಕೇಳಬೇಕು. ಆದರೆ ಅವನು ಬದುಕಿಲ್ವಲ್ಲ. ಆಮೇಲೆ ಫುಲ್ ಗ್ರೀಕ್ ವಲ್ಕಲೇಖದ ಬಗ್ಗೆ ಅರ್ಥಗಳು ತಿಳಿಬೇಕು ಅಂತಂದಾಗ ಹೇಳ್ತಾನೆ, ಒಬ್ಬರನ್ನ ಕೇಳ್ಬೋದಾಗಿತ್ತು ನಾನು, ಆ ಕಿಟ್ಟಲ್ಲಿ ಅವ್ರನ್ನ ಕೇಳ್ಬೋದಾಗಿತ್ತು, ಆದರೆ ಅದು ಬದುಕಿಲ್ವಲ್ಲ ಹಾಗೆ ಅಂತ ಹೇಳ್ಕೊಂಡಾಡ್ತಾನೆ. ಇದು ಆ ರೀತಿಯ ಪ್ರಾಮಾಣ್ಯವನ್ನು ನಾವು ಸಂಪಾದನೆ ಇನ್ನೇನು ವಿಶೇಷವಾಗಿ ಹೇಳಲ್ಲ. ಈ ಮಾತು ಇಲ್ಲಿ ಒಂದು ಹೇಳಬೇಕು, ಇದನ್ನು ಮತ್ತೆ ಹೇಳ್ತಾ ಇರ್ತೀನಿ. ಏನು ಅಂದರೆ, ಭಾಷೆ ಬಗ್ಗೆ ಏನಾಗಿದೆ ನಿಮಗೆ ಗೊತ್ತಿದೆ. ಭಾಷೆಯನ್ನು ಭ್ರಷ್ಟಗೊಳಿಸುವವನು ಎಂದರೆ ಅಶುದ್ಧಗೊಳಿಸುವವನು ತನ್ನ ದೇಶದ ಹೃದಯವನ್ನೇ ನೇರವಾಗಿ ಇರಿಯುತ್ತಾನೆ. ನ್ಯೂಯಾರ್ಕ್ ಟೈಮ್ಸಲ್ಲ, ಅದು ಆರ್ ನರಸಿಂಹಾಚಾರ್ಯ ಕನ್ನಡಕ್ಕೆ ಪ್ರೋತ್ಸಾಹ ಅಂತ ಹೇಳಿ 1931ರಲ್ಲಿ, ಭಾಷೆಯನ್ನು ಭ್ರಷ್ಟಗೊಳಿಸುವವನು ತನ್ನ ದೇಶದ ಹೃದಯವನ್ನೇ ನೇರವಾಗಿ ಇರಿಯುತ್ತಾನೆ. ರಾಷ್ಟ್ರದ ಪ್ರತಿ ವ್ಯಕ್ತಿಯ ವಿರುದ್ಧವಾಗಿ ಒಂದು ಅಪರಾಧವನ್ನು ಅವನು ಮಾಡುತ್ತಾನೆ. ಏಕೆಂದರೆ ಎಲ್ಲರೂ ಕುಡಿಯಲೆಂದು ಇರುವ ತೊರೆಯಲ್ಲಿ ಅವನು ವಿಷ ಹಾಕುತ್ತಾನೆ. ಅವನು ಮೊದಲು ತನಗೆ, ಬಳಿಕ ತನ್ನ ದೇಶದ ಭಾಷೆಯನ್ನಾಡುವ ಪ್ರತಿ ಗಂಡಿಗೆ ಹೆಣ್ಣಿಗೆ ಕೆಡುಕು ಮಾಡುತ್ತಾನೆ. ತನ್ನ ದೇಶದ ಆಡುಮಾತಿನ ಸ್ವಚ್ಛತೆಯನ್ನು ಶ್ರದ್ಧೆಯಿಂದ ಕಾಪಾಡುವುದು ಎಲ್ಲ ವಿದ್ಯಾವಂತ ಜನರ ಕರ್ತವ್ಯವಾಗಿದೆ. ಯಾವನು ಒಂದು ಗ್ರಾಮ್ಯವಾದ ವಾಗ್ರೂಢಿಯನ್ನು, ಒಂದು ಅಶುದ್ಧವಾದ ರೂಪವನ್ನು ಗುರುತಿಸಿ ಅದನ್ನು ಅಂಕೆಗೆ ತರುತ್ತಾನೆಯೋ ಆತನೊಬ್ಬ ಜನೋಪಕಾರಿ. ವಿದ್ಯಾವಂತನಾಗಿ ತನ್ನ ಮೇಲಿರುವ ಪವಿತ್ರವಾದ ಜವಾಬ್ದಾರಿಯ ನಿರ್ವಹಣೆಯಲ್ಲಿ ತನ್ನ ರಾಷ್ಟ್ರದ ಕ್ಷೇಮ ಮತ್ತು ಘನತೆಯ ರಕ್ಷಾ ಪ್ರಾಕಾರದ ಕಟ್ಟಡದ ನಿರ್ಮಾಣದಲ್ಲಿ ತಾನು ಸಹ ಒಂದು ಇಟ್ಟಿಗೆ ಇಟ್ಟ ಹಾಗೆ ಇದರಿಂದ ಆಗುತ್ತದೆ. ಆರ್ ನರಸಿಂಹಾಚಾರ್ಯಗೆ ಇದಿತ್ತು, ತುಡ್ತಾ ಇತ್ತು. ಕನ್ನಡಕ್ಕೆ ಪ್ರೋತ್ಸಾಹ ರೌಂಡ್ ಟೇಬಲ್ ಅನ್ನೋ ಪತ್ರಿಕೆಯಲ್ಲಿ ಅದು ಪ್ರಕಟವಾಗಿದೆ. ಇದು ಅಮೆರಿಕಾದಲ್ಲಿ ಇಂಗ್ಲೀಷ್ ಬದಲಾವಣೆ ಆಯಿತಲ್ಲ, ಆ ಸಂಬಂಧದಲ್ಲಿ ಆ ಕಾಂಟೆಕ್ಸ್ಟಲ್ಲಿ ಬಂದಿರಬೇಕಿದು. ನಮ್ಮ ಕನ್ನಡ ಇವತ್ತು ನೋಡ್ತಾ ಇದ್ದೀರಿ. ಅದಕ್ಕೆ ಒಂದು ಪದ್ಯ ಹೇಳಿ ಮುಗಿಸ್ತೇನೆ. ಆಮೇಲೆ ದೇಶೀಯ ಅದು ದೇಸಿ ಕನ್ನಡ ಇದೆಯಲ್ಲ, ದೇಶಿ, ಅದು ಎಲ್ಲಿ ಅದು ಉಳಿದಿದೆಯೇ ಅಂತ ಹೇಳಿ ನನಗೆ ಅನುಮಾನವಾಗ್ತದೆ. ಅದನ್ನು ಒಂದು ನಿಮಗೆ ಆ ಪದ್ಯ ಹೇಳಿ. ಇದು ನೋಡಿ, ಪಂಪ ಭಾರತದ್ದು ಈ ಪಾರ್ಥನ ಬಾಣಪ್ರಯೋಗ, ಕೌರವರ ಪಕ್ಷದಲ್ಲಿ ಯಾರೋ ಗೊತ್ತು. ಆಗ ಇದು ಬಾಣಪ್ರಯೋಗ ಮಾಡಿದ್ನಲ್ಲ, ಅದು ಹೋಗಿ ಅಲ್ಲಿ ನೆಟ್ಕೊಳ್ತು. ಹಾಗೆ ಅಡಿ, ತೊಡೆ, ಪೊರ್ಕುಳುಂ, ತೆಗಲೆ, ಕೈ, ಕಣೆಕಾಲ್, ಕೊರಲ್ ಎಂಬಿವುಂ, ಬೆರಲ್, ನಡು, ಉರ, ಬೆನ್, ಬಸಿರ್, ತೊಳಕು, ಕರ್ಚರೆ,
ಮುಯಿವು, ಮುಸುಂಬು, ಮೂಗು, ಪೆರ್ದೊಡೆ, ಕಟಿ, ಮುಮ್ಮಡಂ, ಪರಡು, ಸಂಧಿ, ನೊಸಲ್, ಪಣೆ, ಕಣ್, ಕದಂಪು ಎಂಬ ಎಡೆಯನೆ ನಟ್ಟುವು, ಉರ್ಚಿದುವು, ನೇರ್ದುವು, ಸೀಳ್ದುವು ಪಾರ್ಥನಂಬುಗಳು. ಇಲ್ಲಿ ಉರ ಮತ್ತು ಕಟಿ 2 ಸಂಸ್ಕೃತ ಶಬ್ದ ಇದೆ, ಉಳಿದೆಲ್ಲ ಕನ್ನಡ. ಈ ಥರದ್ದು 100 ಪದ್ಯಗಳನ್ನು ಪಂಪ ಸಲೀಸ. ಆ ಕನ್ನಡ ಎಲ್ಲಿ ಹೋಯಿತು? ಬಹಳ ಕಳ್ಕೊಂಡು ಬಿಟ್ಟಿದ್ದೀವಿ ನಾವು. 100ಕ್ಕೆ 95% ಕನ್ನಡನ ಕಳ್ಕೊಂಡಿದ್ದೀವಿ ನಾವು. ಅದು ವಾಕ್ಯ ರಚನೆಯಲ್ಲಿ ಇರ್ಬೋದು, ಶಬ್ದ ರೂಪಗಳಲ್ಲಿರ್ಬೋದು. ಇದು ಕನಿಷ್ಠ ಸ್ವಲ್ಪವಾದರೂ ಇದು ಕೋಶ ಮಾಡಿ. ಇನ್ನು ಪ್ರಾಣಿ ಪದಗಳದು, ಆಮೇಲೆ ಸಂಖ್ಯಾನಾಮಗಳು, ಸರ್ವನಾಮಗಳು, ಇವುಗಳೆಲ್ಲ ಇವೆ. 200 ಮೀನಿನ ಭೇದಗಳಿಗೆ ಬೇರೆ ಬೇರೆ ಹೆಸರುಗಳಿವೆ. ಹೇಗೆ ಬಂತು ಇವೆಲ್ಲನೂ? ಇದು ಅಡುಗೆ ಪದಾರ್ಥಗಳು ಮೊದಲುಗೊಂಡು ಈಗೇನಾಗಿದೆ ಅಂದರೆ ಎಲ್ಲ ಇಂಗ್ಲೀಷು ವ್ಯಾಪ್ಸಿ ಮಾಡಿ ಎಲ್ಲಿದೆ ಕನ್ನಡ ಅಂತ ಹುಡುಕೋ ಹಾಗೆ ಆಗ್ತದೆ. ಅದು ಇದು ವರ್ಣಮಾಲೆಯಲ್ಲಿ ಪೂರ್ತಿ ಕಲ್ತ್ಕೋಬೇಕು. ಏನು ಪ್ರೈಮರಿ ಸ್ಕೂಲ್ ಪಾಠ ಮಾಡ್ತಾ ಇದ್ದೀರಿ ಅಂದರೆ ನೀವು ಅಂತ ನೀವು ನಾನು ಕೇಳ್ಬೋದು. ವರ್ಣಮಾಲೆ ಪೂರ್ತಿ ಕಲಿತು ಕನ್ನಡದ ದೇಶಿ ಶಬ್ದಕೋಶವನ್ನು ಸಾಧ್ಯವಾದಷ್ಟು BM ಶ್ರೀಕಂಠೇಂದ್ರ ಕನ್ನಡ ಓದಿಪ್ಪ, ನೀರು ಬೇಡ. ನಿಮ್ಮ ಕನ್ನಡ ಅಂದರೆ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಅಂದರೆ ಇದು ಲೋಕಾಭಿರಾಮವಾಗಿ ಮಾತು. ಇವ್ರು ಕರೆದ್ರು ನಾನು ಬಂದಿದ್ದೀನಿ, ನಾ ಹೇಳಿದ್ದೀನಿ ನೀವು ತೊಗೋಬೇಕು, ಆಯಿತೆ, ಗತ್ಯಂತರವಿಲ್ಲ, ಆಯಿತೆ. ಅದು ಇಂಥ ಸಮಸ್ಯೆಗಳನ್ನು ಇಟ್ಕೊಂಡು ಕೆಲಸ ಮಾಡಿ, ದೊಡ್ಡ ದೊಡ್ಡ ಸಮಸ್ಯೆ ಕೆಲಸ ಮಾಡಿ. ಮೊದಲು ಏನಾದರೂ ಆಗು ಮಾನವ, ಮೊದಲು ಮಾನವ, ಏನಾದರೂ ಬರೀರಿ, ಮೊದಲು ಕನ್ನಡ ಕಲೀರಿ ಅಂತ. ಕನ್ನಡವನ್ನು ಸರಿಯಾದ ಕನ್ನಡ ಒಂದು ಮರ್ಯಾದೆ ಬೇಡವೇನ್ರಿ? ಅಲ್ಪಪುರಾಣ ಮಹಾಪುರಾಣಗಳಿಗೆ ಕೊಡಬೇಕಾದ ಮರ್ಯಾದೆ ಕೊಡಬೇಡವೆ? ಸಕಾರಗಳಿಗೆ ಮರ್ಯಾದೆ ಕೊಡಬೇಡವೆ? ಆದರೆ ಯಾವ್ಯಾವ ನಮ್ಮ ಹೆಸರನ್ನು ತಪ್ಪಾಗಿ ಉಚ್ಚರಿಸಿ ನಮಗೆ ಬೇಜಾರಾಗ್ತದೆ. ನಮ್ಮ ಶರ್ಟ್ ಕೊಳಕಾಗಿದ್ರೆ ನಮಗೆ ಬೇಜಾರಾಗ್ತದೆ. ಹಾಗೆಯೇ ಒಂದು ಧ್ವನಿ ಅದು ಬೇಡ್ಕೊಳ್ತದೆ, ಸರಿಯಾಗಿ ಹೇಳಯ್ಯ, ನನ್ನ ಧ್ವನಿಯನ್ನು ಸರಿಯಾಗಿ ಉಚ್ಚಾರ ಮಾಡು ಹಾಗೆ ಅಂತ ಹೇಳ್ತದೆ. ನಾನು ಡಿಕ್ಷನರಿ ಕಮಿಟಿಯಲ್ಲಿದ್ದಾಗ ನಾನು ಹೇಳ್ತಾ ಇದ್ದೆ, ನಿಮಗೆ ಅರ್ಥ ಹೇಳೋಕ್ಕಾಯ್ತೆ, ಅರ್ಥ ಸರಿಯಾಗಿ ತಪ್ಪಾಗಿ ಅರ್ಥ ಹೇಳಿಬಿಡಿ, ಅದೆಲ್ಲರೂ ಬದುಕೊಳ್ಳುತ್ತೆ, ಬಿಟ್ಬಿಡಿ ಆಶೆ. ಎಲ್ಲರೂ ಬದುಕೊಳ್ಳಿ. ಹಾಗೆ ಎಷ್ಟೋ ಶಬ್ದಗಳು ಹಾಗಾಗ್ತದೆ. ನಿಘಂಟುಗಳಲ್ಲಿ ತಪ್ಪಾದರೆ 100 ವರ್ಷವಾದರೂ ಅದನ್ನು ಕರೆಕ್ಟ್ ಮಾಡೋಕ್ಕಾಗೋಲ್ಲ. ಇದನ್ನು ಉಪಾಧ್ಯಾಯ ಹೇಳೋರು, ಮೋನಿಯರ್ ವಿಲಿಯಮ್ಸಲ್ಲಿ ಸಾಕಷ್ಟು ತಪ್ಪುಗಳಿದೆ, 100 ವರ್ಷ ಬೇಕು ಅವ್ರಿಗೆ ಸರಿ ಮಾಡೋದಕ್ಕೆ. ಸ್ನೇಹಿತರೆ, ಸುಮ್ಮನೆ ಈಗ ನಾನು ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡೋಕ್ಕಾಗೋಲ್ಲ. ನನಗೆ ಎಲ್ಲೆಲ್ಲೋ ಹೋಗುತ್ತೆ. ಮೊದಲಿಂದಲೂ ಭಾಷಣ ಮಾಡೋಕ್ಕೆ ಬರೋನಲ್ಲ ನಾನು, ಆದರೆ ಈಗ ಎಲ್ಲೆಲ್ಲೋ ಹೋಗುತ್ತೆ. ಆದರೆ ಇಂಥ ಸಮಸ್ಯೆಗಳು ಬಂದಾಗ ವಿಚಾರ ಮಾಡೋಣ ಹಾಗೆ ಅಂತ ಅನ್ನಿಸ್ತದೆ. ಅಂಥ ಸಮಸ್ಯೆಗಳು ಯಾವುದಿದ್ರೂ ಕೂಡ ಪ್ರಸ್ತಾಪ ಮಾಡ್ಬೋದು. ಈ ಅವಕಾಶ ಕೊಟ್ಟಿದ್ದಕ್ಕೆ ಭಾಳ ವಿಶ್ವಾಸದ ಧನ್ಯವಾದಗಳನ್ನು, ನಮಸ್ಕಾರಗಳನ್ನು ತಮಗೆ ಹೇಳ್ತೇನೆ. ನಮಸ್ಕಾರ.